ಹೌದು ಮಗಳೇ, ದಯವಿಟ್ಟು ಹೀಗೆಲ್ಲ ಮಾತಾಡಬೇಡ. ನಿನ್ನನ್ನು ಮಗಳ ಪಡೆಯೋದಕ್ಕೆ ನಾವು ಎಷ್ಟು ಜನ್ಮದ ಪುಣ್ಯ ಮಾಡಿದ್ವು ಏನೋ. ನೋಡಮ್ಮ, ಆ ಭಗವಂತ ನಮಗೆ ಕಷ್ಟ ಕೊಟ್ಟು ಪರೀಕ್ಷೆ ಮಾಡ್ತಾನಂತೆ. ಅದನ್ನು ಎದುರಿಸಿ ನಿಂತಾಗ ಅವನು ನಮ್ಮ ಜೊತೆ ಬರ್ತಾನಂತೆ. ಧೈರ್ಯಗೆಡಬೇಡ ಮಗಳೇ, ಧೈರ್ಯಗೆಡಬೇಡ. ಮಾವ, ನಾವೆಲ್ಲರೂ ಈ ವಿಚಾರನ ಮಾತಾಡೋದನ್ನೇ ನಿಲ್ಲಿಸ್ಬಿಡೋಣ. ಏನೋ ಆಗೋಗಿದೆ, ಅದಕ್ಕೆ ಮುಂದೇನು ಮಾಡಬೇಕು ಅನ್ನೋದನ್ನ ನಾವೆಲ್ಲರೂ ಯೋಚನೆ ಮಾಡೋಣ. ಮತ್ತೆ ಇದೇ ವಿಚಾರನ ಮಾತಾಡಿ ಪದೇ ಪದೇ ಈ ನೋವನ್ನು ಅನುಭವಿಸೋದನ್ನ ನನ್ನಿಂದ ನೋಡೋಕ್ಕಾಗ್ತಿಲ್ಲ ಮಾವ. ನೀ ಹೇಳೋದು ನಿಜ ವೀಣಾ, ಆದರೆ ಮನಸ್ಸು ತಡೀತಾ ಇಲ್ವಲ್ಲಮ್ಮ. ನಾವು ಎಲ್ರಿಗೂ ಒಳ್ಳೇದನ್ನೇ ಬಯಸ್ತಾ ಇದ್ದೀವಿ, ಆದರೆ ನಮಗೆ ಯಾಕೆ ಹಿಂಗಾಗ್ತಿದೆ? ಸದ್ಯ ಲಕ್ಷ್ಮಿ ದೇವಸ್ಥಾನಕ್ಕೆ ಹೋಗಿದ್ದು ಒಳ್ಳೇದಾಯ್ತು. ಅವಳೇನಾದ್ರು ಇದ್ದಿದ್ರೆ ಈ ಮಾತು ಕೇಳಿ ತುಂಬಾ ನೊಂದ್ಕೊಂಡ್ಬಿಡ್ತಾ ಇದ್ಲು. ವೀಣಾ, ಇತ್ತೀಚೆಗೆ ನನಗೆ ಅನ್ನಿಸ್ತಿದೆ, ಹೆಂಡತಿ ಬೇಕಾದ್ರೆ ಗಂಡನ್ ಕಳ್ಕೊಂಡು ಬದುಕ್ಬಿಡ್ಬೋದು, ಆದರೆ ಗಂಡನ್ಗೆ ಹೆಂಡತಿ ಕಳ್ಕೊಂಡು ಬದುಕೋದು ಕಷ್ಟ ಆಗ್ಬಿಡುತ್ತಮ್ಮ. ಮಾವ, ಯಾಕೆ ಹೀಗೆಲ್ಲ ಮಾತಾಡ್ತೀರಾ? ನಾವೆಲ್ಲ ನಿಮ್ಮ ಜೊತೆ ಇದ್ದೀವಿ ತಾನೆ. ನೀವು ಹೀಗೆಲ್ಲ ಮಾತಾಡಿ ನಾವು ಹೊರಗಿನವರೇನೋ ಅನ್ಸೋ ಥರ ನಡ್ಕೋತಾ ಇದ್ದೀರಾ. ಹಾಗಲ್ಲಮ್ಮ, ನನ್ನ ಮಕ್ಕಳಂದಿದ್ದಕ್ಕೆ ನಿಮಗೆಲ್ಲ ಯಾಕೆ ಕಷ್ಟ ಕೊಡಲಿ? ಅವನು ಮಾತಾಡಿದ್ರಲ್ಲಿ ಏನು ತಪ್ಪಿಲ್ಲ, ಅವನು ಹೇಳಿದ ಸರಿಯಾಗೇ ಇದೆ. ಅವನಂಗೆ ಮಾತಾಡಿ ನನ್ನ ಕಣ್ ತೆರೆಸ್ತಾ. ಏನಪ್ಪ ಹೇಳ್ತಿದ್ಯಾ? ಅಣ್ಣ ಅಷ್ಟೊಂದೆಲ್ಲ ಮಾತಾಡಿದ್ದು ಸರಿಯಾಗಿ ಮಾತಾಡಿದಾನೆ ಅಂತ ಹೇಳ್ತಿದ್ಯಾ? ಹೌದು ಮಗಳೇ, ನಾವು ನಿನ್ನ ಬಗ್ಗೆ ಯೋಚನೆ ಮಾಡಬೇಕಿತ್ತು. ಅದನ್ನ ಬಿಟ್ಟು ಬೇರೆ ಯೋಚನೆ ಮಾಡೋದು ತಪ್ಪಲ್ವಾ? ನಿನ್ನ ಕುತ್ತಿಗೆಯಲ್ಲಿ ತಾಳಿ ಇದೆ ಅಂತ ಗೊತ್ತಾದ ತಕ್ಷಣ ಕಟ್ತವನು ಯಾರು ಅಂತ ಹುಡ್ಕೋ ಪ್ರಯತ್ನ ಮಾಡಬೇಕಿತ್ತಲ್ವಾ? ಆದರೆ ನಾನು ದೇವ್ರ ದಾರಿ ತೋರಿಸ್ತಾನೆ ಅಂತ ಸುಮ್ಮನೆ ಇದ್ದೆ. ನಾವು ಹೊರಟು ನಿಂತಿರ್ತಾ